ಪ್ರತೀಕಾರದ ಪ್ರತಿಜ್ಞೆ ಮಾಡಿರುವಂತಹ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆಯ ಈ ಚಲನವಲನಗಳನ್ನು ನೋಡಿ ಪಾಪಿ ಪಾಕಿಸ್ತಾನ ಒಳಗೊಳಗೆ ಬೆದರುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. PM ಮೋದಿ ಸರಣಿ ಸಭೆಗೆ ಮಾಡ್ತಾ ಇರುವಂತಹ ವಿಚಾರ ಈಗ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸ್ಬಿಟ್ಟಿದೆ. ಇತ್ತ ಮೋದಿ ಮೀಟಿಂಗು, ಅತ್ತ ಪಾಕ್ ಮಧ್ಯರಾತ್ರಿನೇ ಸುದ್ದಿಗೋಷ್ಠಿ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಭಾರತ ಮುಂದಾಗ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುತ್ತೆ. ಪಹಲ್ಗಾಮ್ ಘಟನೆಯಲ್ಲಿ ಪಾಕಿಸ್ತಾನ ಭಾಗಿಯಾಗಿಲ್ಲ ಅಂಥೇಳಿ ಅದೇ ಕಥೆಯನ್ನೇ ಹೇಳ್ತಾ ಇದೆ. ಆಧಾರರಹಿತ ಕಲ್ಪಿತ ಆರೋಪಗಳ ನೆಪದಲ್ಲಿ ಕ್ರಮಕ್ಕೆ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನವು ಭಯೋತ್ಪಾದನೆಯ ಬಲಿಪಶುವಾಗಿದೆ ಅಂತ ಹೇಳಿ ಆ ಪ್ರೆಸ್ ಮೀಟ್ನಲ್ಲಿ ಹೇಳಿರುವಂಥದ್ದು ಯಾರು? ಪಾಕಿಸ್ತಾನದ ಸಚಿವ ಅತ್ತಾವುಲ್ಲಾ ತರಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ರಾತ್ರೋರಾತ್ರಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ನಾನು ಅಮಾಯಕ ಅನ್ನುವಂತಹ ಪೋರ್ಟ್ರೇ ಮಾಡುವಂತಹ ಕೆಲಸಕ್ಕೆ ಪಾಕಿಸ್ತಾನ ಈ ಮೂಲಕ ಮುಂದಾದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ದೆಹಲಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರದ ಕಾರ್ಯಾಚರಣೆ ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿ ನಡುಕ ಹುಟ್ಟಿಸ್ಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ರಾತ್ರೋರಾತ್ರಿ ಈ ಪ್ರೆಸ್ ಮೀಟ್ ಮಾಡಿದ್ದ ಅಂಥೇಳಿ ಪಾಕಿಸ್ತಾನದ ಸಚಿವರು, ಅದರ ಜೊತೆಗೆ ಮತ್ತೆ ಜಾಗತಿಕ ಮಟ್ಟದಲ್ಲಿ ನಾನವನಲ್ಲ, ನಾನು ಅಮಾಯಕ ಅನ್ನುವಂತಹ ಪೋರ್ಟ್ರೈ ಮಾಡಿಸಿಕೊಳ್ಳುವ ಅಥವಾ ಬಿಂಬಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾದ್ರ ಅಂತ. ಪ್ರೇಮ್, ಹೌದು, ಖಂಡಿತವಾಗ್ಲೂ ಪಾಕಿಸ್ತಾನ ಇಂಥದೊಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, 3 ಸೇನೆಗಳ ಮುಖ್ಯಸ್ಥರು ಮತ್ತೆ CDS ಅನಿಲ್ ಚೌಹಾಣ್ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿ 3 ಸೇನೆಗಳಿಗೂ ಕೂಡ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು. ಮತ್ತೆ ಎಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕು, ಹೇಗೆ ಕಾರ್ಯಾಚರಣೆಯನ್ನ ಮಾಡಬೇಕು, ಅದರ ಸಮಯ, ದಿನಾಂಕ ಎಲ್ಲವನ್ನು ಕೂಡ ನೀವೇ ನಿರ್ಧಾರ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಈ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಆತಂಕ ಶುರುವಾಗಿರುವಂತದ್ದು. ಪಾಕ್ ಮೇಲೆ ಮಿಲಿಟರಿ ದಾಳಿ ಆಗ್ಬೋದು ಅನ್ನುವಂತ ಭೀತಿಗಳು ಕೂಡ ಶುರುವಾಗಿರುವಂತದ್ದು. ಹೀಗಾಗಿ ಪಾಕಿಸ್ತಾನದ ಸಚಿವ ಅತೋಲಾ ತರಾರ್ ನಿನ್ನೆ ಮಧ್ಯರಾತ್ರಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಗೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆರೋಪ ಮಾಡಿರುವಂತದ್ದು. ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆ ಆಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ನಮ್ಮ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ಆದ್ರೆ ನಾವು ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇದ್ರ ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆಯ ಬಲಿಪಶು ಆಗಿದ್ದು ನಾವು ಕೂಡ ಅದನ್ನ ಖಂಡಿಸ್ತಾ ಇದ್ದೇವೆ, ನಾವು ಕೂಡ ಅದರ ವಿರುದ್ಧ ಹೋರಾಡ್ತಿದ್ದೀವಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಭಾರತ ಏನಾದ್ರು ನಮ್ಮ ದೇಶದ ಮೇಲೆ ಮಿಲಿಟರಿ ಸಾಹಸವನ್ನ ಏನಾದ್ರು ಮಾಡಿದ್ರೆ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತೀವಿ. ಯಾವುದೇ ಬೆಲೆ ತೆತ್ತಾದ್ರೂ ನಿರ್ಣಾಯಕವಾಗಿ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಆ ಮೂಲಕ ಒಂದು ದಾಳಿಯ ಭೀತಿಯಲ್ಲಿರುವಂತದ್ದು. ಹೀಗಾಗಿ ಬೆದರಿಸುವಂತ ಒಂದು ತಂತ್ರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜಾಗತಿಕವಾಗಿ ಭಯೋತ್ಪಾದನೆಯ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಬಿಂಬಿಸುವಂತ ಪ್ರಯತ್ನವನ್ನ ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ಮುಖವಾಡವನ್ನು ಹಾಕ್ಕೊಂಡೇನೆ, ಇದೇ ನರಿ ಬುದ್ಧಿ ಮಾಡ್ಕೊಂಡೇನೆ ಪಾಕಿಸ್ತಾನ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ತಕ್ಕ ಶಾಸ್ತಿ ಮಾಡಬೇಕು, ಪಾಠ ಕಲಿಸ್ಬೇಕು ಅಂತಲೇ ಈಗ ಭಾರತ ಸರ್ಕಾರ ಒಂದು ದಿಟ್ಟ ಕ್ರಮ ಹೆಜ್ಜೆಯನ್ನಿಡುವಂತಹ ಸಾಧ್ಯತೆ ಇದೆ. ಆ ಕ್ರಮವೇ ಈಗ ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟಿಸಿರುವಂಥದ್ದು.